ಹಾಕ್ರಿ ಡನ್. ಇವತ್ತೊಂದು ದಿವಸ ಬಿರ್ಸಾ ಮುಂಡಾ ಅನ್ನೋರು ಏನು ಅಂತ ಕೆಲವ್ರಿಗೆ ಗೊತ್ತಿಲ್ಲ, ಬಟ್ ನಮ್ಮ ಪಂಚಾಯತಿಯನ್ನು ಸ್ಪೆಷಲ್ ಆಗಿ ಮಾಡಿದಾರಂತೆ ಸೆಂಟ್ರಲ್ ಗೌರ್ಮೆಂಟಿಂದ. ಏನಪ್ಪ ಅಂದರೆ ಬಿರ್ಸಾ ಮುಂಡಾ ಅಂದರೆ ಅವ್ರು ಟ್ರೈಬಲ್ಸ್, ಬುಡಕಟ್ಟು ಸಮುದಾಯಕ್ಕೆ ಹೆಸರದು. ಅದು ಏನಂದರೆ ಈಗ ನಮ್ಮ ಕಡೆ ಯಾರು ಇದ್ದಾರೆ ಅಂದರೆ ಈ ವಾಲ್ಮೀಕಿ ಸಮುದಾಯ ಇದ್ದಾರಲ್ವ, ಅವರನ್ನು ನಾವು ಬುಡಕಟ್ಟು ಸಮುದಾಯ ಅಂತೀವಿ. ಅದಕ್ಕೆ ಇಲ್ಲಿ ಜಾಸ್ತಿ ಈ ಪಂಚಾಯತಿಯಲ್ಲಿ ಯಥೇಚ್ಛವಾಗಿ ಜಾಸ್ತಿ ಇರೋದರಿಂದ ನಮ್ಮ ಪಂಚಾಯತಿಯನ್ನು ಸ್ಪೆಷಲ್ ಆಗಿ ಮಾಡಿ ನಾವು ಪ್ರತಿಯೊಬ್ಬರಿಗೂ ಗೊತ್ತಾಗಬೇಕಾದಂಥ ಅವರು ಸ್ವತಂತ್ರ ಹೋರಾಟಗಾರ. ಅಂದರೆ ಅವರನ್ನು ಏನಂತೀವಿ ಅಂದರೆ ಸ್ವತಂತ್ರ ಹೋರಾಟ ಯಾವ ರೀತಿ ಮಾಡ್ತಿದ್ರು ಅಂದರೆ, ಅವರೊಬ್ಬ ಬುಡಕಟ್ಟು ಜನಾಂಗ ಒಂದು ಅರಣ್ಯ ಪ್ರದೇಶದಲ್ಲಿ ಜೀವನ ನಡೆಸ್ತಾ ಇರೋ ಟೈಮಲ್ಲಿ ಈ ಬ್ರಿಟಿಷರು ಆಳ್ವಿಕೆ ಅಂದರೆ ಅವರೊಂದು ವಸಾಹತು ಸ್ಥಾಪನೆ ಮಾಡಬೇಕು ಅಂತ ಭಾರತಕ್ಕೆ ಅವರು ಲಗ್ಗೆ ಇಟ್ಟರು. ಅವಾಗ ಏನು ಮಾಡಿದ್ರೆ ಒರಿಸ್ಸಾ ಆ ತೀರ ಪ್ರದೇಶ ಅಂದರೆ ಸಮುದ್ರ ತೀರಕ್ಕೆ ಅವರು ಹೋದಾಗ ಅಲ್ಲಿಂದ ಬಿರ್ಸಾ ಮುಂಡಾ ಅವರ ಒಂದು ಪ್ರದೇಶಕ್ಕೆ ಒಂದು 50 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಸಮುದ್ರಕ್ಕೂ ಅವ್ರಿಗೂ. ಅವು ಬಂದಾಗ ಅವರು ಅಲ್ಲಿಗೆ ಹೋಗಿ ಅಲ್ಲಿರುವ ಅರಣ್ಯ ಸಂಪತ್ತು ಜಾಸ್ತಿ ಇತ್ತು. ಅರಣ್ಯ ಸಂಪತ್ತಿನೊಂದಿಗೆ ಸುಮಾರು ಬೆಳೆ ಬಾಳುವಂತಹ ಮರಗಳಿದ್ದು, ಆ ಮರಗಳನ್ನು ಇವರು ಕಟಾವು ಮಾಡಿ ಇದಕ್ಕೆ ಅವರು ಬ್ರಿಟಿಷ್ ಇದಕ್ಕೆ ಕಳಿಸ್ಬೇಕು ಅಂತ ಅವರು ಇಂಗ್ಲೆಂಡ್ಗೆ ಅವರು ತುಂಬ ಪ್ರಯತ್ನ ಪಡೋದಕ್ಕೆ ಬಂದರು. ಆವಾಗ ಎಲ್ಲರಿಗೂ ಯಾರಿಗೇ ಆಗಲಿ ಎಜುಕೇಷನ್ ಇಲ್ಲ, ಅಲ್ಲಿ ಅವರು ಯಾರಿಗೇ ಆಗಲಿ ಒಂದು ರೀತಿಯಾದಂಥ ಶಿಕ್ಷಣ ಇಲ್ಲ. ಅದರಿಂದ ಈ ಬಿರ್ಸಾ ಮುಂಡಾ ಅನ್ನೋರು 23 ವರ್ಷ ಆಗಿತ್ತಂತೆ. ಅವಾಗ 2 ವರ್ಷ ಹೋರಾಡಿದ್ದಾರೆ ಅವ್ರ ಜೊತೆಯಲ್ಲಿ. 2 ವರ್ಷ ಅವ್ರ ಜೊತೆ ಬ್ರಿಟಿಷರ ಜೊತೆ ಹೋರಾಟ ನಡೆಸಿದ್ದಾರೆ. ಏನಂದರೆ ನಮ್ಮ ಸಮುದಾಯ ನಿಲ್ಲಬೇಕು, ನಮ್ಮ ದೇಶ ನಮ್ಮ ಸಂಪ್ರದಾಯ ಎಲ್ಲ ನಿಲ್ಲಬೇಕು, ನಾವು ಇಲ್ಲಿ ನಮ್ಮ ಸಂಪ್ರದಾಯ ಹಾಳು ಮಾಡಿಕೊಂಡ್ರೆ ನಾವು ಎಲ್ಲಿ ಹೋಗಬೇಕು, ಇವ್ರು ಯಾರೋ ಬ್ರಿಟಿಷ್ ಅವರು ಬೆಳ್ಳಕ್ಕಿದ್ದಾರೆ, ಎಲ್ಲಿಂದನೋ ಬಂದುಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡ್ತಿದ್ದಾರೆ ಅಂದ್ಬಿಟ್ಟು ಅವ್ರಿಗೊಬ್ಬರಿಗೆ ಆ ಜ್ಞಾನೋದಯ ಆಗಿ ಅವ್ರು ಹೋಗಿದ್ದು. ಅವ್ರ ಹಿಂದೆ 4 ಬುಡಕಟ್ಟು ಸಮುದಾಯಗಳು ಬಂದ್ರಂತೆ ಅವ್ರ ಸಪೋರ್ಟ್ಗೆ. ಆ ಸಮುದಾಯ ಬಂದಿಲ್ಲ ಅಂದಿದ್ರೆ ಇವತ್ತು ನಾವು 150 ವರ್ಷ ಆಗಿದೆ ಅವರು ತೀರೋಗಿ, ಅವರ ಪುಣ್ಯ ಸ್ಮರಣೆ ನಾವು ಮಾಡ್ತಾ ಇರಲಿಲ್ಲ. ಇದನ್ನು ಸುಮಾರು ಸರ್ಕಾರಗಳು ಬಂದರೂ ಕೂಡ ಗುರುತಿಸಿದ್ರು ಕೂಡ ಅದನ್ನು ಬೆಳಕಿಗೆ ಬಂದಿಲ್ಲ. ಇವ್ರು ಏನು ಮಾಡಿದ್ರು ಅಂದರೆ, ಈಗ ಮೋದಿಜಿ ಬಂದ ಮೇಲೆ ಸುಮಾರು ಎಲ್ಲ ಸಮುದಾಯಗಳಲ್ಲಿ ಯಾರು ಸಾಧನೆಗಳು ಮಾಡಿದಾರೋ, ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟಿದ್ದಾರೋ ಅವ್ರನ್ನೆಲ್ಲ ಗುರುತಿಸಿ ಅವರು ಮುಖ್ಯವಾಹಿನಿಗೆ ತೋರಿಸಿದ್ದಾರೆ, ಎಲ್ಲರಿಗೂ ಗೊತ್ತಾಗಲಿ ಅಂತ. ಇದೇ ರೀತಿ ಆದ್ದರಿಂದನೇ ನಮಗೆ ಬಿರ್ಸಾ ಮುಂಡಾ ಯಾರು ಅಂತ ಈಗ ಗೊತ್ತಾಗ್ತಾ ಇರೋದು, ಇಲ್ಲಾಂದರೆ ಯಾರಿಗೂ ಗೊತ್ತಾಗ್ತಾ ಇಲ್ಲ. ನಮ್ಮ ಪಂಚಾಯತಿ ಅಂಬ್ಲಿಕಲ್ ಪಂಚಾಯತಿ 2 ಪಂಚಾಯತಿ ನಮ್ಮ ತಾಲೂಕಲ್ಲಿ ಗುರುತಿಸಿದರೆ ಸೆಂಟ್ರಲ್ ಗೌರ್ಮೆಂಟಿಂದ ಅಂದರೆ ನಾವು ಅದು ಅರ್ಥ ಮಾಡ್ಕೋಬೇಕು ಎಷ್ಟು ನಮ್ಮ ಈ ಸಮುದಾಯಗಳನ್ನು ಗುರುತಿಸಿದ್ದಾರೆ ಈ 10, 15, 20 ವರ್ಷದಿಂದ. ಅದಕ್ಕೆ ಮುಂಚೆ ಕೂಡ ಇತ್ತು, ಎಲ್ಲ ಸರ್ಕಾರಗಳು ಗುರುತಿಸಿದ್ರು, ಅದನ್ನು ಬೆಳಕಿಗೆ ಬರ್ತಾ ಇಲ್ಲ ಅಷ್ಟೇ, ಅವರನ್ನು ಮೂಲೆ ಗುಂಪು ಹಾಕ್ತಾಯಿದ್ರು. ಈಗ ಎಲ್ಲರೂ ಬಂದಿದ್ದಾರೆ. ಇದಕ್ಕೊಂದು ಎಕ್ಸಾಂಪಲ್ ಏನು ಗೊತ್ತಾ, ಅಮ್ಮಣ್ಣಿಯಮ್ಮ ಅಂತ ಒಬ್ಬರು ಇದ್ದಾರೆ ಎಲ್ಲೇ ತಮಿಳ್ನಾಡಲ್ಲಿ. ಅವರು ಒಳ್ಳೆ ಏನದು ಯೋಗ ಅವರು ಸೂರ್ಯ ನಮಸ್ಕಾರ ಮಾಡೋದು, ಯೋಗ ಮಾಡೋದು. ಈಗ ಅವರಿಗೆ 94 ವರ್ಷ. ಅವರು ಯೋಗದಲ್ಲಿ ಕನಿಷ್ಠ ಅಂದರೆ 1000 ಜನಕ್ಕೆ ಯೋಗ ಹೇಳ್ಕೊಟ್ಟಿದ್ದಾರೆ ಸರ್. ದೇಶದೆಲ್ಲ ಅವ್ರ ಸ್ಟೂಡೆಂಟ್ಸ್ ಇದ್ದಾರೆ, 1000 ಜನ ಯೋಗ ಟೀಚರ್ಸ್ ಆಗಿದ್ದಾರೆ. ಯೋಗದಲ್ಲಿ ಅಷ್ಟು ಪ್ರಾವೀಣ್ಯತೆ ಪಡೆದಿದೆ. ಅವ್ರಿಗೆ ಯಾವುದೇ ಆಗಲಿ ಒಂದು ಅವಾರ್ಡ್ ಇಲ್ಲ. ಇವರು ಅವರನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ಯಾರು ಈ ಮೋದಿಯವರು. ಅಂದರೆ ಮೋದಿಯವರು ಈ ಬಿರ್ಸಾ ಮುಂಡಾ ಕೂಡ ಎಲ್ಲೋ ಮೂಲೆ ಗುಂಪಾಗಿದ್ದವ್ರನ್ನ ಗುರುತಿಸಿ ಆ ಒಂದು 4 ಜಿಲ್ಲೆಗಳಲ್ಲಿ ಅವರಿಗೆ 4 ಜಿಲ್ಲೆಗಳಲ್ಲಿ ಏನೇನು ಸ್ಪೆಷಲ್ ಪ್ರಾವಿಷನ್ ಬೇಕು ಅವ್ರಿಗೆ ಎಲ್ಲ ಹಕ್ಕುಗಳನ್ನು ಈ ಸಮುದಾಯಗಳಿಗೆ ಅವ್ರಿಗೆ ಒದಗಿಸ್ಕೊಟ್ಟು ಅವರು ಇವತ್ತೊಂದು ದಿವಸ 4 MP ಗಳಾಗಿದ್ದಾರೆ, 8, 9 MLAಗಳಾಗಿದ್ದಾರೆ ಅದೇ ಸಮುದಾಯದವರು. ಯಾಕಾಗಿದ್ದಾರೆ ಏನಾಗಿದ್ದಾರೆ ಅಂದರೆ ಇದಕ್ಕೆ ಏಕೆ ನಾವು ಸ್ಫೂರ್ತಿ ತಗೋಬೇಕು ಅಂದರೆ, ಅವರು 150 ವರ್ಷದ ಹಿಂದೆ ಮಾಡಿದ್ದ ಒಂದು ದೇಶದ ತ್ಯಾಗ ಬಲಿದಾನ ಇವತ್ತು ಫಲಿಸಿದೆ. ಎಲ್ಲಿ ನಮ್ಮ ಒರಿಸ್ಸಾ ಅದರಲ್ಲಿ. ಇದೊಂದು ಅವ್ರ ಸಣ್ಣ ವಿಷಯ ಏನಂದರೆ, ರಾಂಚಿನಲ್ಲಿ ಬ್ರಿಟಿಷ್ ಅವರು ವಿರುದ್ಧ ಹೋರಾಟ ನಡೆಸ್ತಾ ಇದ್ದಾಗ ರಾಂಚಿ ಜೈಲಿಗೆ ಎತ್ಕೊಂಡು ಹೋಗಿ ಹಾಕಿದ್ರಂತೆ. ಆ ಜೈಲಲ್ಲೂ ಕೂಡ ಗೋಡೆ ಮೇಲೆ ಬರಿತಾ ಇದ್ರಂತೆ, ಸ್ವತಃ ನನ್ನ ದೇಶ, ನನ್ನ ಉಸಿರು, ನನ್ನ ಕಾಡಿನ ಜನ ನನ್ನ ಉಳಿಸ್ಬೇಕು ಅಂತ ಅವರು ಸ್ಲೋಗನ್ ಬರಿತಾ ಇದ್ರಂತೆ.
ಅಷ್ಟು ಅವರು ಅಷ್ಟು ಒಳ್ಳೆಯ ಸಾಧನೆ ಅಂದರೆ ದೇಶದ ಅಭಿಮಾನಿ, ದೇಶ ಪ್ರೇಮಿ, ದೇಶ ಬಲಿದಾನ ಕೊಟ್ಟಿರೋದ್ರಿಂದ ಅವ್ರು ಇವತ್ತು ನಾವು ನೆನೆಸ್ಕೊಳ್ತಾ ಇದ್ದೀವಿ. ನಾವು ಇದೇ ರೀತಿ ಯಾವುದೇ ಆಗಲಿ ನಾವು ಯುವಕರು ಏನು ಮಾಡಿ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದಾಗ ನಾವು ಯುವಕರು 20 ವರ್ಷ, 25 ವರ್ಷ, 30 ವರ್ಷಕ್ಕೆಲ್ಲ ಇಷ್ಟೆಲ್ಲ ನಾವು ಏನೋ ಡ್ರಗ್ಸ್ ಅಡಿಕ್ಷನ್ ಆಗೋದು, ಇದೆಲ್ಲ ನಾವು ಶಿಕ್ಷಣ ಪಡೆದಿರ, ಸರಿಗ ಓದ್ತೀರಾ, ನಾವು ತಂದೆ ತಾಯಿ ಮಾತು ಕೇಳ್ತೀರಾ ನಾವು ಹೋಗ್ತಾ ಇದ್ರೆ ನಮ್ಮ ದೇಶ ನಶೆಮುಕ್ತನೂ ಆಗಲ್ಲ, ಅದು ನಾವು ಪರಿಪೂರ್ಣ ಮಾಡೋಕ್ಕಾಗಲ್ಲ. ಅದಕ್ಕೆ ನಶೆಮುಕ್ತ ಮಾಡಬೇಕಂದ್ರೆ ಎಲ್ಲ ಜ್ಞಾನ ಬರಬೇಕು. ಅಂದರೆ ಫಸ್ಟ್ ಶಿಕ್ಷಣ ಓದಬೇಕು. ಶಿಕ್ಷಣ ಅಂದರೆ ಎಲ್ಲಿ ಏನು ಮಾಡಿದ್ದಾರೆ, ನಮ್ಮ ಪಂಚಾಯತಿಯಲ್ಲಿ ಏನು ನಡೀತಾ ಇದೆ, ಏನು ಸೌಲಭ್ಯಗಳಿದೆ, ಅವೆಲ್ಲ ತಿಳೋದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರುಗಳಿದ್ದಾರೆ. ಆ ಸದಸ್ಯರುಗಳ ಜೊತೆ ಹೋಗಿ ಪ್ರತಿ ಊರವರು ಕೇಳಬೇಕು, ಸ್ವಾಮಿ ನಮಗೇನಿದೆ ನಮ್ಗೆ ಒದಗಿಸ್ಕೊಡಿ, ನಾವು ನಿಮ್ಮ ಜೊತೆ ಇರ್ತೀವಿ, ನಮ್ಮ ಊರು ಸ್ವಚ್ಛವಾಗಿರಬೇಕು. ಸ್ವಚ್ಛ ಭಾರತ್ ಮಿಷನ್ನಲ್ಲೂ ಕೂಡ ಇವತ್ತೊಂದು ದಿವಸ ಡೈಲಿ ವೀಕ್ಲಿ ಒಂದೊಂದು ದಿವಸ ಒಂದೊಂದು ಊರಿಗೆ ಹೋಗುತ್ತೆ, ಏನೋ ಸ್ವಚ್ಛ ಭಾರತಕ್ಕೆ. ಇದು ಏನಕ್ಕೆ ಮಾಡ್ತಿದ್ದಾರೆ ಅಂದರೆ ಪ್ರತಿಯೊಬ್ಬರು ನಾವು ಚೈತನ್ಯರಾಗಬೇಕು. ನಮ್ಮ ದೇಶಕ್ಕೆ ಯಾರು ಏನು ಬಲಿದಾನ ಕೊಟ್ಟಿದ್ದಾರೆ ಅವರನ್ನು ನಾವು ಸ್ಫೂರ್ತಿ ತಗೊಂಡು ದೇಶವನ್ನು ಸ್ವಚ್ಛತೆ ಕಡೆಗೆ ಹೋಗಿ, ಸ್ವಚ್ಛತೆ ಮತ್ತು ಶಿಕ್ಷಣ ಇವು ತುಂಬ ಇಂಪಾರ್ಟೆಂಟು. ಅದಾದಮೇಲೆ ಏನಾದರೂ ನಮ್ಗೆ ತೊಂದರೆ ಆದಾಗ ಹೋರಾಟ ಬರುತ್ತೆ, ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಬಿರ್ಸಾ ಮುಂಡಾ ಅವ್ರನ್ನ ಸ್ಫೂರ್ತಿಯಾಗಿ ತಗೊಂಡು 150 ವರ್ಷ ಆದರೂ ಕೂಡ ನಾವು ಇವತ್ತೊಂದು ದಿವಸ ಸ್ಮರಣೆ ಮಾಡ್ತಾ ಇರೋದು, ಅದು ನಮ್ಮ ಪಂಚಾಯಿತಿಯಲ್ಲಿ ವಿಶೇಷವಾಗಿ ಮಾಡ್ತಾಯಿದ್ದೀವಿ ಅಂದರೆ ತುಂಬ ಸಂತೋಷವಾಗುತ್ತೆ. ಇಷ್ಟು ಹೇಳಿ ಮುಗಿಸ್ತಾ ಇದ್ದ ನನ್ನ ಮಾತು. ಜೈ ಹಿಂದ್, ಜೈ ಭಾರತ್. ವಿಶೇಷವಾಗಿ ತಿಳಿಸ್ಕೊಳ್ಳುವಂಥ ವಿಷಯ ಏನಂತಂದರೆ, ನಮ್ಮ ಪಂಚಾಯಿತಿಯ ಮುಖಾಂತರ ಅಂದರೆ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಬರೀ 5 ಪಂಚಾಯಿತಿಗಳನ್ನು ಮಾತ್ರ ಆಯ್ಕೆ ಮಾಡಿಕೊಂಡು ಕಡಬಾರ್ಡ್ರ್ನಲ್ಲಿರ್ತಕ್ಕಂಥ 5 ಪಂಚಾಯಿತಿಗಳನ್ನು ಗುರುತಿಸಿಕೊಂಡು ಆ 5 ಪಂಚಾಯಿತಿಗಳಲ್ಲಿ ನಮ್ಮ ಪಂಚಾಯಿತಿಯೂ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ಒಂದನ್ನಾಗಿ ಗುರುತಿಸಿಕೊಂಡು ನಮ್ಮ ಪಂಚಾಯಿತಿಯಲ್ಲಿ ಬುಡಕಟ್ಟು ಜನಾಂಗದವರಿಗೆ ವಿಶೇಷವಾಗಿ ಅವರಿಗೆ ತಿಳುವಳಿಕೆಯನ್ನು ನೀಡುವ ಮೂಲಕ ನಾನು ಇವಾಗ ಒಂದು 4 ಮಾತುಗಳನ್ನು ಆಡೋಕ್ಕೆ ಇಚ್ಛಿಸ್ಪಡ್ತೀನಿ. ಬುಡಕಟ್ಟು ಜನಾಂಗ ಅಂತಂದರೆ ಅವರಿಗೆ ಯಾವ ಅರಿವು ಇಲ್ಲದಿರ ಇರತಕ್ಕಂಥ ಜನಗಳು. ಅವರು ಅರಣ್ಯ ಪ್ರದೇಶದಲ್ಲಿ ವಾಸಿಸ್ತಕ್ಕಂಥ ಜನಗಳು. ಆ ಅರಣ್ಯ ಪ್ರದೇಶದಲ್ಲಿ ವಾಸಿಸಿಕೊಂಡು ಅಲ್ಲಿನ ಪ್ರಾಣಿಗಳನ್ನು ಬೇಟೆಯಾಡಿ ಅಲ್ಲಿ ವಾಸ ಮಾಡಿಕೊಂಡು ಆಗಿನ ಕಾಲದಲ್ಲಿ 150 ವರ್ಷಗಳ ಹಿಂದೆ ಬಿರ್ಸಾ ಮುಂಡಾ ಎಂಬುವರು ಆ ಕಾಡಿನಲ್ಲಿ ವಾಸವಾಗುತ್ತಿರುವಾಗ ಬ್ರಿಟಿಷರು ಆಗಿನ ಕಾಲದಲ್ಲಿ ಅವರು ಕಾಡಿನಲ್ಲಿದ್ದರೂ ಅವ್ರನ್ನು ಬೆನ್ನಟ್ಟಿಸ್ಕೊಂಡು ಬಂದು ಓಡಿಸಲಿಕ್ಕೆ ಬಂದಾಗ ಅವ್ರನ್ನು ಸ್ವಲ್ಪ ಎದುರಿಸಿಕೊಂಡು ಧೈರ್ಯಶಾಲಿಯಾಗಿ ನಿಂತುಕೊಂಡು ಬಿರ್ಸಾ ಮುಂಡಾ ಅವರು ಆಗಿನ ಜನಗಳಿಗೆ ಸ್ವಲ್ಪ ತಿಳುವಳಿಕೆ ನೀಡಿ ನಮ್ಮ ಅರಣ್ಯ ಪ್ರದೇಶವನ್ನು ಉಳಿಸಿಕೊಳ್ಳಬೇಕು, ಬ್ರಿಟಿಷರಿಗೆ ನಾವು ಕೊಡಬಾರ್ದು, ಇವರಿಗೆ ಏನೇ ಆಗಲಿ ಇದನ್ನು ಮಾಡಿಸಬೇಕು ಅಂತ ಸ್ವತಂತ್ರ ಬರೋಕ್ಕೆ ಮುಂಚೆನೇ ಅವರು ಸ್ವತಂತ್ರಕ್ಕಾಗಿ ಸ್ವಲ್ಪ ಹೋರಾಡಿ ನಮ್ಮ ದೇಶಕ್ಕಾಗಿ ಸ್ವಲ್ಪ ತಿಳುವಳಿಕೆ ನೀಡಿದಂತಹ ಮಹಾನುಭಾವರನ್ನು ಇವತ್ತು ನೆನೆಸ್ಕೊಳ್ಳೋದರ ಮೂಲಕ, ಅದು ಅವರು ಸ್ವಂತ ಹುಟ್ಟೂರು, ಮೋದಿಜಿಯವರು ಹುಟ್ಟೂರು, ಬೀಡಾ ಮುರ್ಸ್ವಾಮಿ ಎಂಬುವರು ಹುಟ್ಟೂರು, ಮೋದಿಯವರು ಹುಟ್ಟೂರು ಆಗಿರೋದರಿಂದ ಇವತ್ತಿನ ದಿನದಲ್ಲಿ ಆ ಮೋದಿಯವರು ಲೈವ್ ಮುಖಾಂತರ ಎಲ್ಲ ಬುಡಕಟ್ಟು ಜನಾಂಗದವ್ರಿಗೂ ಮತ್ತು ಎಲ್ಲ ಸ್ವಲ್ಪ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಿರೋದರಿಂದ ನಾವು ನಮ್ಮ ಹಳ್ಳಿಗಳಲ್ಲಿ ಇರ್ತಕ್ಕಂಥ ಬುಡಕಟ್ಟು ಜನಗಳಿಗೆ ಅವರಿಗೆ ವಿದ್ಯಾಬುದ್ಧಿ, ಅವರಿಗೆ ಜನಸಂಪರ್ಕ ಹೆಚ್ಚಾಗಿ ಅವರನ್ನು ನಮ್ಮ ಜನರಲ್ಲಿ ಒಗ್ಗೂಡಿಸ್ಕೊಂಡು ಅವ್ರಿಗೆ ನಮ್ಮ ಥರ ಬುದ್ಧಿ ತಿಳುವಳಿಕೆ ಬರೋ ಥರ ಮಾಡಿ, ಬುಡಕಟ್ಟು ಜನಾಂಗ ಅಂತಂದರೆ ಕಾಡಲ್ಲಿ ಇರ್ಕೊಂಡು ಅವ್ರಿಗೆ ಸ್ವಲ್ಪ ನಾಗರಿಕ ಗೊತ್ತಾಗಿರಲ್ಲ. ಅವರಿಗೆ ನಾಗರಿಕವನ್ನು ನಮ್ಮ ಜೊತೆಯಲ್ಲಿ ಬರೆಸಿಕೊಂಡು ನಾವು ಹೆಚ್ಚಿಗೆ ಅವರಿಗೆ ಪ್ರೋತ್ಸಾಹ ಕೊಟ್ಟು ವಿದ್ಯೆ ಬುದ್ಧಿ ಎಲ್ಲ ಇದು ಮಾಡೋ ಥರ ನಮ್ಮ ಪಂಚಾಯಿತಿಯಿಂದ ಆ ಹಳ್ಳಿಗಳಿಗೆ ಪ್ರೋತ್ಸಾಹ ನೀಡಿ ಅವರಿಗೆ ಯಾವುದೇ ರೀತಿ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಒಳ್ಳೆಯ ದಾರಿಗೆ ಬರಬೇಕಂತ ಎಲ್ಲರನ್ನೂ ನಾವು ಅವರಿಗೆ ತಿಳುವಳಿಕೆ ನೀಡಬೇಕಂತ ನನಗೆ ಈ 2 ಮಾತುಗಳನ್ನು ಮಾತಾಡಲಿಕ್ಕೆ ಕಾಲಾವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಸುತ್ತ ನಾನು ಈಗ ಈ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಎಲ್ಲ ಸದಸ್ಯರು ಮತ್ತು ಅದೇ ರೀತಿಯ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ನಮಸ್ಕಾರ ಮಾಡ್ತಾ, ಈ ದಿನ ಬುಡಕಟ್ಟು ಜನಾಂಗದ ಪರವಾಗಿ ಮತ್ತು ಅದೇ ರೀತಿ ತಿಮ್ರಾವತ್ನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇಡೀ ತಾಲೂಕಲ್ಲೇ ಹೆಚ್ಚಿನ ಜನಾಂಗ ಹೊಂದಿದ್ದು, ಬುಡಕಟ್ಟು ಜನಾಂಗ ಹೊಂದಿದ್ದು, ಅದಕ್ಕೆ ನಮ್ಮ ತಾಲೂಕಲ್ಲೇ ನಮ್ಮ ತಿಮ್ರಾವತ್ನಹಳ್ಳಿ ಪಂಚಾಯಿತಿ ಆಯ್ಕೆ ಮಾಡಿದ್ದಾರೆ. ಅದಕ್ಕೆ ಮುಖ್ಯವಾಗಿ ಈ ಕಾರ್ಯಕ್ರಮ ಏನಂದರೆ ಬುಡಕಟ್ಟು ಜನಾಂಗ ಅಲ್ಪಸಂಖ್ಯಾತರಿಗೆ ಅವೇರ್ನೆಸ್ ಮೂಡಿಸೋದು ಯಾವ ರೀತಿ ಅಂತ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ನಾವು ತಿಳಿದಿರುವಂಥ ಯುವಕರಿಗೆ ಯಾವ ಥರ ಅವೇರ್ನೆಸ್ ಮೂಡಿಸಬೇಕು, ನಮ್ಮ ದೇಶದ ಸ್ವಚ್ಛತೆ
ಬಗ್ಗೆ ಯಾವ ರೀತಿ ತಿಳುವಳಿಕೆ ಕೊಡಬೇಕು ಅಂತೇಳಿ ಈ ದಿನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ ಇವಾಗ ನಮ್ಮ ಬುಡಕಟ್ಟು ಜನಾಂಗದವರಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ಅವೇರ್ನೆಸ್ ಬಗ್ಗೆ ಈ ದಿನ ಲೈವ್ ಮೂಲಕ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ದಿನ ಆ ಬಿರ್ಸಾ ಮುಂಡಾ ಅವರ ಗ್ರಾಮದಲ್ಲಿ ಲೈವನ್ನು ಹಮ್ಮಿಕೊಂಡಿದ್ದಾರೆ. ಆ ಲೈವನ್ನು ಇವಾಗ ಕೆಲವೇ ಕ್ಷಣದಲ್ಲಿ ನಾವು ಲೈವನ್ನು ನೋಡೋಕ್ಕೆ ನಾವೆಲ್ಲ ಬಂದಿದ್ದೀವಿ. ಅದಕ್ಕೆ ಎಲ್ರಿಗೂ ಬಂದಿದ್ದಕ್ಕೆ ಎಲ್ರಿಗೂ ಸ್ವಾಗತ ಮಾಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.